ಹಾಯ್ ವೀವರ್ಸ್, ನಿನ್ನೆ ನಾನು ಯೂಟ್ಯೂಬಲ್ಲಿ ಲೈವ್ ಬಂದಿದ್ದೆ. ವೈಭವ ಲಕ್ಷ್ಮಿ ವ್ರತ ಆ ಒಂದು ಪೂಜೆನ ಫುಲ್ ಲೈವಲ್ಲಿ ತೋರಿಸಿದ್ದೆ. ಅದ್ರ ಮುಂದುವರೆದ ಭಾಗ ಆಗಿತ್ತು ಇದು. ಸುಹಾಸಿನಿಯರಿಗೆ ಈ ಥರ ಕಾಲನ್ನ ಅವರು ತೊಳೆದು ಒರೆಸಿ ಪೂಜೆ ಮಾಡಿ ಅರಿಶಿನ ಕುಂಕುಮ ಕೊಡ್ತಾರೆ. ಸೊ ಇದು ಒಂದು ಅವರ ಪದ್ಧತಿಯಾಗಿತ್ತು. ಸೊ ನಮ್ಮ ಅಕ್ಕ ಇಲ್ಲಿ ಎಲ್ಲರಿಗೂ ಸಹ ಕಾಲನ್ನ ಸ್ವಲ್ಪ ನೀರು ಹಾಕಿ ತೊಳೆದು ಹಾಗೆ ಬಟ್ಟೆಯಲ್ಲಿ ಒರೆಸಿ ನಂತರ ನಮಗೆಲ್ಲ ಅರಿಶಿನ ಕುಂಕುಮ ಕೊಟ್ಟಿದ್ದರು. ಸೊ ಆ ಒಂದು ಪ್ರೊಸೀಜರ್ ಇಲ್ಲಿ ನಡೀತಾ ಇದೆ. ಸೊ ಇದು ಒಂಥರ ಚೆನ್ನಾಗಿದೆ. ಅವರ ಒಂದು ಏನು ಹೇಳ್ತಾರೆ, ನಮ್ಮ ಅಕ್ಕ ಮದುವೆಗೂ ಮುಂಚೆಯಿಂದನೂ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರೇ ಹೇಳಿದ ಪ್ರಕಾರ ಅದು ಕೂಡ ಲೈವಲ್ಲಿ ಅವರು ಮಾತಾಡಿದ್ದಾರೆ. ಸೊ ನೀವು ಅಲ್ಲಿ ಒಂದ್ಸಲ ಹೋಗಿ ನೋಡ್ಬೋದು. ಈ ವೈಭವ ಲಕ್ಷ್ಮಿ ವ್ರತದ ಉದ್ಯಾಪನ ಅಂತ ಹೇಳ್ತಾರೆ. ಇವತ್ತು ಅವ್ರು ಮಾಡಿದ 8 ವಾರ ಮಾಡಿಬಿಟ್ಟು ಇವತ್ತು ಎಲ್ಲರಿಗೂ ಕರೆದು ಆ ಒಂದು ಬುಕ್ಕನ್ನ, ವೈಭವ ಲಕ್ಷ್ಮಿ ವ್ರತದ ಬುಕ್ಕನ್ನ ಕೊಡ್ತಾರೆ. ಸೊ ಇದನ್ನು ಮತ್ತೆ ಯಾರಾದರೂ ಆ ವ್ರತನ ಓದ್ಕೊಂಡು, ಬುಕ್ಕನ್ನ ಓದ್ಕೊಂಡು ಮತ್ತೆ ಯಾರಾದರೂ ವ್ರತ ಮಾಡಿದ್ರೆ ಸೊ ಇದು ಕೂಡ ಅವರಿಗೂ ಸಹ ಸಮೃದ್ಧಿ ಒಳ್ಳೆಯದಾಗತ್ತೆ. ಸೊ ಕೊಟ್ಟವರಿಗೆ ಇವರಿಗೂ ಕೂಡ ಒಳ್ಳೆಯದಾಗತ್ತೆ ಅನ್ನೋದು ಅವರ ನಂಬಿಕೆ. ಅವ್ರು ಮುಂಚೆಯಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಅವರು ಈ ಥರ ಎಲ್ಲರಿಗೂ ಕರೆದು ಇವತ್ತು ಅರಿಶಿಣ ಕುಂಕುಮಕ್ಕೆ ಕರೆದಿದ್ರು. ಓಕೆನಾ? ಸೊ ಇಲ್ಲಿ ಏನಂದರೆ, ಚಿಕ್ಕವರು ಸಣ್ಣವರು ಆ ಥರ ಎಲ್ಲ ಏನೂ ಇಲ್ಲ. ಸೊ ಈಗ ನಾನು ಹೇಳಕ್ಕೆ ಹೋದರೆ, ನಮ್ಮ ಅಕ್ಕನಿಗಿಂತ ನಾನು ಚಿಕ್ಕವಳು, ಆದರೂ ನನ್ನ ಕಾಲಿಗೆ ಅವರು ಪೂಜೆ ಥರ ಆ ಥರ ಕಾಲು ತೊಳೆದು ಮಾಡಿದ್ರಲ್ವ. ಸೊ ಅದು ಈ ಒಂದು ವೈಭವ ಲಕ್ಷ್ಮಿ ವ್ರತದಲ್ಲಿ ಅದೆಲ್ಲ ಏನೂ ಇಲ್ಲ. ಅದು ಸುಹಾಸಿನಿಯರಿಂದ ಆಶೀರ್ವಾದ ಪಡೆಯೋದಂತೆ. ಸೊ ಹಾಗಾಗಿ ಆ ಥರ ಏನೂ ಇಲ್ಲದೆ ಇರೋ ಕಾರಣಕ್ಕೆ ಎಲ್ಲರಿಗೂ ಅವರು ಮಾಡಿದ್ರು. ಇಲ್ಲಿ ದಾತ್ರಿಗೂ ಅರಿಶಿನ ಕುಂಕುಮ ಹಚ್ಚಿದ್ರು. ಅವಳು ಖುಷಿ ಆಯಿತು. ಸೊ ಇಲ್ಲಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಸೊ ನಮ್ಮ ಅಕ್ಕ ಏನು ಮಾಡಿದ್ರಂದರೆ ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತಾರೆ. ಸೊ ನಾನು ಹೇಳ್ದಂಗೆ ನನಗೂ ಕೂಡ ಅವರು ನಮಸ್ಕಾರ ಮಾಡಿಕೊಂಡ್ರು. ಮುತ್ತೈದೆಯ ಲೆಕ್ಕದಲ್ಲಿ ನಾನು ಅವ್ರಿಗೆ ಒಳ್ಳೆಯದಾಗಲಿ, ಸದಾ ಮುತ್ತೈದೆ ಆಗಿರಲಿ ಅಂತ ನಾನು ಆಶೀರ್ವಾದ ಮಾಡೋದು. ಈ ರೀತಿ ಅದು ಪದ್ಧತಿ ಬಂದಿತ್ತು. ಅಂದರೆ ಈ ರೀತಿ ನಾವು ಹೇಳಿದ್ದಲ್ಲಿ. ಸೊ ನಾನು ನಮ್ಮ ದೊಡ್ಡಮ್ಮನ ಕೇಳಿದೆ, ದೊಡ್ಡಮ್ಮ ನಾನು ಮಾಡ್ಬೋದಾ? ಹೌದು, ನೀನು ಮುತ್ತೈದೆ ಅಲ್ವಾ, ಸೊ ನೀನು ಮಾಡ್ಬೋದು, ಸಣ್ಣವರು ಚಿಕ್ಕವರು ಅಂತ ಏನೂ ಬರಲ್ಲ ಇಲ್ಲಿ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಥರ ಒಂದು ಪದ್ಧತಿ ಇತ್ತು. ಸೊ ನಮ್ಮ ಅಕ್ಕ ಏನು ವೈಭವ ಲಕ್ಷ್ಮಿ ವ್ರತ ಮಾಡಿದ್ರು. ಸೊ ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಮನೆಗೂ ಒಳ್ಳೆಯದಾಗಲಿ, ಹೋಗಿರೋ ಅಂಥ ನಮ್ಮೆಲ್ಲರ ಮನೆಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಾವಿಲ್ಲಿ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ನಮ್ಮ ಭಾವನವರು ನಮ್ಮ ಧಾತ್ರಿದು ಫೋಟೋಸ್ ಕ್ಲಿಕ್ ಮಾಡಿದ್ದಾರೆ. ಅದು ತುಂಬಾ ಇಷ್ಟ ಆಯಿತು ನನಗೆ. ಆ ಫೋಟೋಸ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ. ನಿಜಕ್ಕೂ ಧಾತ್ರಿ ಎಷ್ಟು ಚೆನ್ನಾಗಿ ಒಳ್ಳೆ ಡಾಲ್ ಥರ ಕಾಣಿಸ್ತಾ ಇದ್ಲು. ಸೊ ಹಾಗಾಗಿ ಆ ಒಂದು ಫೋಟೋನ ನೀವು ನೋಡಿ ಅಂತ ಕೇಳ್ತೀನಿ. ಓಕೆನಾ? ನಮ್ಮ ಧಾತ್ರಿ ನಮ್ಮ ಅತ್ತಿಗೆ ಜೊತೆ, ಈಗ ಇವರು ನಮ್ಮ ಅತ್ತಿಗೆ. ಸೊ ನೋಡಿ ಧಾತ್ರಿ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ. ಇಲ್ಲಿ ನೋಡಿ ಬಂತು ಧಾತ್ರಿ ಪೋಸು, ಹೆಂಗೆ ಅವಳು ಪೋಸ್ ಕೊಟ್ಟಿದ್ದಾಳೆ ಅಂದರೆ ಅದು ಕ್ಯಾಂಡಿಡ್ ಫೋಟೋ ಆಯಿತಾ. ಟಕ್ ಅಂತ ಕ್ಲಿಕ್ ಮಾಡಿದ್ರು. ಸೊ ಶಿ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸ್ಪಾಂಟೇನಿಯಸ್ ಆಗಿ ಏನೋ ಪೋಸ್ ಕೊಡ್ತಾಯಿದ್ಲು. ಬೇಗ ಕ್ಲಿಕ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ನನ್ನ ಮಗಳ ಫೋಟೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್.